ಇತಿಹಾಸದ ಜ್ಞಾನವಿಲ್ಲದ ಅಜ್ಞಾನಿ ಜಮೀರ್ಗೆ ಗುಮ್ಮಿದ ಜೆಡಿಎಸ್. ರಾಜ್ಯೋತ್ಸವದ ದಿನ ಕನ್ನಡಕ್ಕೆ ಜಮೀರ್ ಅವಮಾನ. ಕನ್ನಡದ ಹಿನ್ನೆಲೆ ಗೊತ್ತಿಲ್ಲದ ಸಚಿವರು ಮಾತನಾಡಿದ್ದಾರೆ. ಕನ್ನಡದ ಬಗ್ಗೆ ತಪ್ಪು ಸಂದೇಶ ರವಾನಿಸಿ ಅಪಮಾನ ಮಾಡಿದ್ದಾರೆ. ಇತಿಹಾಸವೇ ಗೊತ್ತಿಲ್ಲದ ಜ್ಞಾನವಿಲ್ಲದ ಅಜ್ಞಾನಿ ಅಂತ ಹೇಳಿ ಜೆಡಿಎಸ್ ಜಮೀರ್ ಅವರನ್ನ ಟೀಕಾ ಪ್ರಹಾರ ಮಾಡಿದೆ. ರಾಜ್ಯೋತ್ಸವದ ದಿನ ಕನ್ನಡದ ಬಗ್ಗೆ ಗೊತ್ತಿಲ್ಲದಲೇ ಇರೋ ಸಚಿವರು ಮಾತನಾಡಿದ್ದಾರೆ. ಕನ್ನಡದ ಹಿನ್ನೆಲೆ ಗೊತ್ತಿಲ್ಲದ ಸಚಿವರು ಮಾತನಾಡಿದ್ದಾರೆ. ಕನ್ನಡದ ಬಗ್ಗೆ ತಪ್ಪು ಸಂದೇಶವನ್ನು ರವಾನಿಸಿ ಅಪಮಾನ ಮಾಡಿದ್ದಾರೆ ಅಂತ ಹೇಳಿ ಜಮೀರ್ ವಿರುದ್ಧ ಗುಡುಗಿದ ಜೆಡಿಎಸ್ ಜಮೀರ್ ಅಹಮದ್ ಖಾನ್ ವಿರುದ್ಧ ಗುಡುಗಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಜೆಡಿಎಸ್, ಕನ್ನಡಕ್ಕೆ ಸುಮಾರು 2000 ವರ್ಷಗಳ ಇತಿಹಾಸ ಇದೆ. ಕನ್ನಡದ ಬಗ್ಗೆ ಏನೇನು ಗೊತ್ತಿಲ್ಲದ ನೀವು ಹೆಂಗೆ ಹೇಳ್ತೀರಿ? ಕರ್ನಾಟಕದ ಇತಿಹಾಸದ ಜ್ಞಾನವಿಲ್ಲದ ಜ್ಞಾನಿಗೆ ನಾಚಿಕೆಯಾಗಬೇಕು ಅಂತ ಹೇಳಿ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಜೆಡಿಎಸ್ ನಿಗಿನಿಗಿ ಕೆಂಡ ಕಾರಿದೆ. 1973ರಲ್ಲಿ ಕರ್ನಾಟಕ ಎಂದು ನಾಮಕರಣವಾಗಿರುವುದು, ಆದರೆ ಜಮೀರ್ 1993ರಲ್ಲಿ ಕರ್ನಾಟಕ ಅಂತ ಕರೆಯಲಾಗಿದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ. 2000 ವರ್ಷ ಇತಿಹಾಸ ಇರುವ ಕನ್ನಡಕ್ಕೆ 200 ವರ್ಷ ಅಂತ ಜಮೀರ್ ಹೇಳಿದ್ದಾರೆ. ನಿಮಗೆ ಗೊತ್ತಿಲ್ಲದಲೇ ಇದ್ರೆ ತಿಳ್ಕೊಳ್ರಿ. ಇತಿಹಾಸದ ಜ್ಞಾನ ಇಲ್ಲ ಜಮೀರ್ ಅಹಮದ್ ಖಾನ್ ಅವರಿಗೆ. ನೋಡಿ, ಜೆಡಿಎಸ್ ಅವರ ಏನು ಟ್ವೀಟ್ ಪ್ರಹಾರ ಅದು ನೀವು ನೋಡ್ತಾ ಇದ್ದೀರಿ. ಇದರಲ್ಲಿ ಜೆಡಿಎಸ್ ಅತ್ಯಂತ ಸ್ಪಷ್ಟವಾಗಿ ಜಮೀರ್ ಅಹಮದ್ ಖಾನ್ ರವರನ್ನು ಕಾಲೆಳೆಯುವ ಪ್ರಯತ್ನ ಮಾಡಿದೆ. ಬೆಳಗಾವಿಯ ಕನ್ನಡ ರಾಜ್ಯೋತ್ಸವ ಮೆರವಣಿಗೆ ವೇಳೆಯೇ ದುಷ್ಕರ್ಮಿಗಳು 5 ಮಂದಿಗೆ ಚಾಕು ಇರಿದು ಅಟ್ಟಹಾಸ ಮೆರೆದಿರುವ ಘಟನೆ ಖಂಡನೀಯ. ಅದೇ ವಿಚಾರದಲ್ಲಿ ಆ ವಿಚಾರವನ್ನು ಕೂಡ ಜೆಡಿಎಸ್ ಖಂಡಿಸಿತ್ತು. ಅದರ ಜೊತೆಗೆ ಕನ್ನಡ ರಾಜ್ಯೋತ್ಸವದ ಸಂದರ್ಭ ಜಮೀರ್ ಅಹಮದ್ ಖಾನ್ ರವರು ಮಾತನಾಡಿರುವುದಕ್ಕೂ ಕೂಡ ವಿರೋಧತೆಗಳು ವ್ಯಕ್ತವಾಗಿದೆ. ಜಮೀರ್ ಅವರಿಗೆ ಕನ್ನಡದ ಆಳ ಆಗಲ ಗೊತ್ತಿಲ್ಲ, ಅದರ ಇತಿಹಾಸ ಗೊತ್ತಿಲ್ಲ. ಕನ್ನಡ ಯಾವಾಗ ಹುಟ್ಟಿದ್ದು, ಕರ್ನಾಟಕ ಏಕೀಕರಣ ಆಗಿದ್ದು ಯಾವಾಗ, ಮೈಸೂರು ಸಂಸ್ಥಾನದಿಂದ ಕರ್ನಾಟಕ ಬೇರ್ಪಟ್ಟಿದ್ದು ಯಾವಾಗ, ಭಾಷಾವಾರು ಪ್ರಾಂತ್ಯಗಳು ಸೆಗ್ರಿಗೇಟ್ ಆಗಿದ್ದು ಯಾವಾಗ, ಇವ್ಯಾವುದರ ಪರಿವೆಯೇ ಇಲ್ಲದೆ ಅಜ್ಞಾನದ ಮೌಢ್ಯತೆಯಲ್ಲಿ ಬಳಲುತ್ತಿರುವ ಜಮೀರ್ ಅಹಮದ್ ಖಾನ್ ರವರು ಏನೇನೋ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಕನ್ನಡದ ಬಗ್ಗೆ ಹೆಚ್ಚಿನ ತಿಳುವಳಿಕೆಯ ಅಗತ್ಯ ಇದೆ. ಗೊತ್ತು ಮಾಡ್ಕೊಂಡು ಮಾತನಾಡಿ, ಗೊತ್ತಿಲ್ಲದೆ ಯಾಕೆ ಮಾತನಾಡ್ತೀರಿ? ಇತಿಹಾಸವನ್ನು ಅಟೆಂಪ್ಟ್ ಮಾಡುವಾಗ ಇತಿಹಾಸದ ಬಗ್ಗೆ ತಿಳಿಯದೆ ಮಾತನಾಡಿದ್ರೆ ಎಡವಟ್ಟಾಗ್ತವೆ. ಯಾರೇ ಆಗಿರಲಿ, ತಿಳಿಯದೇ ಇರತಕ್ಕಂಥ ವಿಚಾರದ ಹತ್ತಿರಕ್ಕೂ ಹೋಗಬಾರ್ದು. ಜೆಡಿಎಸ್ ಕಿಡಿಕಾರಿದೆ. ಜ್ಞಾನವಿಲ್ಲದ ಅಜ್ಞಾನಿ ಜಮೀರ್ಗೆ ಗುಮ್ಮಿದ ಜೆಡಿಎಸ್. ರಾಜ್ಯೋತ್ಸವದ ದಿನ ಕನ್ನಡಕ್ಕೆ ಜಮೀರ್ ಅವಮಾನ. ಕನ್ನಡದ ಹಿನ್ನೆಲೆ ಗೊತ್ತಿಲ್ಲದ ಸಚಿವರು ಮಾತನಾಡಿದ್ದಾರೆ. ಕನ್ನಡದ ಬಗ್ಗೆ ತಪ್ಪು ಸಂದೇಶವನ್ನು ರವಾನಿಸಿ ಅಪಮಾನ ಮಾಡಿದ್ದಾರೆ. ಜಮೀರ್ ವಿರುದ್ಧ ಗುಡುಗಿದ ಜೆಡಿಎಸ್. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಜೆಡಿಎಸ್, ಕನ್ನಡಕ್ಕೆ ಸುಮಾರು 2000 ವರ್ಷಗಳ ಇತಿಹಾಸ ಇದೆ. ಕರ್ನಾಟಕದ ಇತಿಹಾಸದ ಅದರ ಜ್ಞಾನ ಇಲ್ಲದೆ ಅಜ್ಞಾನಿಗೆ ನಾಚಿಕೆಯಾಗಬೇಕು ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕನ್ನಡದ ಬಗ್ಗೆ ಜಮೀರ್ ತಪ್ಪು ಸಂದೇಶಗಳನ್ನು ಮಾಡಬಾರ್ದು. 1973ರಲ್ಲಿ ಕರ್ನಾಟಕ ಎಂದು ನಾಮಕರಣ ಆಗಿದೆ, ಆದರೆ ಜಮೀರ್ ಅವರು ಬೇರೆ ಥರ ಹೇಳಿದ್ದಾರೆ. ಆದರೆ ಜಮೀರ್ ಹೇಳ್ತಾ ಇರೋ 1993ರಲ್ಲಿ ಕರ್ನಾಟಕ ಅಂತ ಕರೆಯಲಾಗಿದೆ ಎಂದು. 2000 ವರ್ಷ ಇತಿಹಾಸ ಇರುವ ಕನ್ನಡಕ್ಕೆ 2000 ಅಥವಾ 200 ವರ್ಷ ಅಂತ ಜಮೀರ್ ಹೇಳಿದ್ದಾರೆ. ಇದು ಹೇಳಿಕೆ ತಪ್ಪು, ಕ್ಷಮೆ ಕೇಳಬೇಕು ಅಂತೇಳಿ ಜೆಡಿಎಸ್ನವರು ಜಮೀರ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.